ನಿಜವಾಗ್ಲೂ ಘೋರ ರೀ ಇದು, ಘೋರ. ಏನು ಆರ್ ಸಿ ಬಿ ಅಂತೆಲ್ಲ ನೆನೆಯಿಂದ ಎಷ್ಟು ಜನ ಖುಷಿಪಟ್ಟಿದ್ರು, ಕ್ಷಣಾರ್ಧದಲ್ಲಿ ಕ್ಷಣ ಮಾತ್ರದಲ್ಲಿ ಮಾಯ ಆಗಬಹುದು. ಇದರ ಆಚೆಗೂ ಎಷ್ಟು ಜನಕ್ಕೆ ಆ ಗೇಟ್ ಬಳಿ ಇರೋರಿಗೆ ಕೆಲವೇ ಕ್ಷಣಗಳ ಹಿಂದೆ ಇಲ್ಲೊಂದು 10-11 ಜನ ಇಲ್ಲಿ ಹೆಣಗಳಾಗ್ಬಿಟ್ರು ಅಂಥೇಳಿ ಅಂದಾಜು ಕೂಡ ಇಲ್ಲಿ ಅದೇ ಗೇಟ್ಗಳ ಮುಂದೆ ಜನ ಈಗಲೂ ಮುತ್ಕೊಂಡಿದ್ದಾರೆ. ಇದೀಗ ಸಿದ್ದರಾಮಯ್ಯನವರ ಭೇಟಿ ಇದು ಆಸ್ಪತ್ರೆಗೆ. ಇಬ್ಬರು ಕೂಡ DCM CM ಇಬ್ಬರು ಬೌರಿಂಗ್ ಆಸ್ಪತ್ರೆ ಕಡೆಗೆ ಬರ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ. ತುಂಬ ಜನ ಇಲ್ಲೂ ಕೂಡ ಸತ್ತು ಹೋಗಿದ್ದಾರೆ. ವೈದೇಹಿಯೊಂದರಲ್ಲಿ 4 ಜನ ಸತ್ತಿರೋದು, ಉಳಿದಷ್ಟಕ್ಕಷ್ಟು ಜನ ಸತ್ತಿರೋದು ಬೌರಿಂಗ್ ಬಳಿಯಲ್ಲಿ, ಬೌರಿಂಗ್ ಆಸ್ಪತ್ರೆಯಲ್ಲಿ. ಶವಾಗಾರದಲ್ಲಿ ಆಲ್ರೆಡಿ ಇಡಲಾಗಿದೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೆಲವು ನಿಮಿಷಗಳ ಮುಂಚೆ ಇದೇ ಭೂಲೋಕದಲ್ಲಿ ಖುಷಿಯಾಗಿ ಓಡಾಡ್ಕೊಂಡಿದ್ದಂಥ ಜೀವಗಳು ಇದು ಉಸಿರು ಚೆಲ್ಲಿ ಮುಖದ ಮೇಲೆ ಬಿಳಿ ಬಟ್ಟೆಯನ್ನು ಹೊದ್ದುಕೊಂಡು ಮಲಗಿದೆ. ಇಷ್ಟೇ ಲೈಫ್. ಕೆಲವು ಏನು ಒಂದು 2-3 ಅವರ್ಸ್ ಅಂದ್ಕೊಳ್ರಿ, ಹೋಗಲಿ 4 ಅವರ್ಸ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ಮು. 4 ಅವರ್ಸ್ ಮುಂಚೆ, ಒಂದು 240 ನಿಮಿಷಗಳ ಮುಂಚೆ ನಮ್ಮ ನಡುವೆ ಇದ್ದಂಥ 10 ಜೀವಗಳು ಈಗ ಮುಖದ ಮೇಲೆ ಬಿಳಿ ಬಟ್ಟೆ ಹೊದ್ದುಕೊಂಡು ಮಲಗಿದೆ, ನಿಸ್ತೇಜರಾಗಿ, ಉಸಿರು ಇಲ್ಲದೆ. ಗೃಹ ಸಚಿವರು ಪೊಲೀಸ್ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಶವಾಗಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆಲ್ರೆಡಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಬಂದು ಈ ಸಾವಿಗೆ ನೇರ ಹೊಣೆ ಸರ್ಕಾರ ಅಂತಲೇ ಹೇಳಿ ಆಯಿತು. CM ಬರ್ತಾರೆ ಅಲ್ಲೇ ಈ ಕಡೆ ಬಂದೆ ಇಂಜೆಸ್ಟ್ ಸ್ವಲ್ಪ CM ಬರ್ತಾರೆ ಅಲ್ಲೇ ಈ ಕಡೆ ಬಂದೆ ಇಂಜೆಸ್ಟ್ ಸ್ವಲ್ಪ ಹೆಣ್ಮಕ್ಳು ಒಂದೇ ಸತಿ ಗೇಟ್ ಓಪನ್ ಮಾಡಿಬಿಟ್ರು. ಆ್ಯಕ್ಚುಲಿ ಒಂದು 600-700 ಜನ ಒಂದೇ ಸತಿ ಗೇಟ್ ಹೊಡೆದ್ಬಿಟ್ಟು ಗೇಟ್ ನುಗ್ಗಿಬಿಟ್ಟು ಸುಮಾರು ಜನ ಕಾಲು ತೊಳಿತದಲ್ಲಿ ಸತ್ತೋಗಿದ್ದಾರೆ. ಅದನ್ನು ಸತ್ತೋಗಿರೋದು ನಮ್ಗೆ ಗೊತ್ತಾಗಿಲ್ಲ, ಯಾಕಂದರೆ ನಾವು ಮ್ಯಾಚ್ ವಿರಾಟ್ ಕೊಹ್ಲಿ ನೋಡೋ ಅಂಬಲದಲ್ಲಿ ನಾವೆಲ್ಲ ಓಡಾಟೋದ್ರೆ ಅದು ಹೆಣ್ಮಕ್ಳನ್ನ ತುಂಬ ಜನ ಕಾಲು ತೊಳೆದ್ರು. ಅದರಲ್ಲೂ ಪಾಪ ಏನು ಎಷ್ಟೋ ಜನ ಹೆಣ್ಮಕ್ಳು ಕಾಲು ತೊಳೆದ್ರು, ಅವ್ನು ಯಾರು ಎತ್ತೋರು ಇದ್ದಿಲ್ಲ. ನಾವು ಕಣ್ಮುಂದೆ ನೋಡಿದರೆ ನಾವು ಎತ್ತಕ್ಕೆ ಹೋದ್ರೆ ನಮ್ಮನ್ನ ತೊಳಿತಾರೆ ಅಂತ ಬೈದಲ್ಲಿ ಮುಂದೆ ಹೋದ್ರೆ ತುಂಬ ಜನ ಕಾಲು ತೊಳೆದ್ರಲ್ಲಿ ಇದಾಗಿದೆ. ಹಾಗೆ ಯಾವ ಹೆಣ್ಮಗುನೂ ಅಷ್ಟೇ ಗೇಟ್ಗಳನ್ನ ಹಾರಿ ಹೋಗಿದ್ದಾರೆ. ಮುಂದೆ ಗೇಟ್ಗಳನ್ನ ಹಾರಿ ಸೆಕ್ಯೂರಿಟಿ ಏನು ಮಾಡಿದ್ರು ಸೆಕ್ಯೂರಿಟಿನೂ ಕಂಟ್ರೋಲ್ ಮಾಡೋಕ್ಕಾಗ್ದಿರೋ ನಾವು ಕಣ್ಮುಂದೆ ನೋಡಿರೋ ದರ್ಶನ ಇದು. ಅದು ಹಾಗೆ ಯಾರು ಉಳ್ಸಕ್ಕಾಗಿಲ್ಲ. ಪೊಲೀಸವ್ರನ್ನ ಎತ್ತಕ್ಕೆ ಹೋದ್ರೆ ಒಂದೇ ಸತಿ 600 ಜನ ಹಿಂದೆ ಬರ್ತಾ ಇದ್ದಾರೆ. ಏನು ಪ್ರಯಾಗ್ರಾಜಲ್ಲಿ ಆಯ್ತಲ್ಲ ಇನ್ಸಿಡೆಂಟು, ಸೇಮ್ ಇನ್ಸಿಡೆಂಟ್. ನಾವು ಗೇಟ್ ಓಪನ್ ಮಾಡಿದ್ದೆ ಏಕಾಏಕಿ 600 ಜನ ಒಂದೇ ಸತಿ ಹೋಗಿದ್ದಾರೆ. ಒಬ್ಬರಲ್ಲ 600 ಜನ ಒಂದೇ ಸತಿ ಹೋಗಿ ಕಾಲು ತುಳಿತದಲ್ಲಿ ಇದಾಗಿದೆ. ನಾನು ನಿಜಲ್ಲೂ ಭಾಳ ಬೇಸರ ಆಗುತ್ತೆ. ನಮ್ಮ ಹೆಸರು ಮಹೇಶ್ ಅಂದ್ಬಿಟ್ಟು, ನಾವು ಕಲಾವಿದ್ರೆ. ನಿಜಲ್ಲೂ ವಿರಾಟ್ ಕೊಹ್ಲಿ ನೋಡೋಕೆ ಹೋಗಿ ತುಂಬ ಜನ ಕಾಲು ತುಳಿತದಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್. No, actually what I witnessed means a lot of people they came because to see Virat Kohli and moreover the RCB team and moreover the girls what see a lot of boys have been
ನೋಡಿ, ನಾವು ಈ ಒಂದು ದೃಶ್ಯ ನೋಡ್ತಾ ಇದ್ದೀವಿ. ಮನುಷ್ಯನ ಅನಾಗರಿಕತೆಗೆ ಮತ್ತೆ ಅದನ್ನು ಪ್ಲೇ ಮಾಡಿ, ಮತ್ತೆ ವಿಷುವಲ್ ಪ್ಲೇ ಮಾಡಿ. ಮನುಷ್ಯನ ಅನಾಗರಿಕತೆಗೆ, ಮನುಷ್ಯನ ಭಾವಾತಿರೇಕಕ್ಕೆ, ಅಂಧಾಭಿಮಾನಕ್ಕೆ, ಅತಿರೇಕದ ವರ್ತನೆಗಳಿಗೆ ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ. ಏನೋ ಹುಂಬತನಕ್ಕೆ, ಏನೋ ಕೆಟ್ಟ ಉತ್ಸಾಹಕ್ಕೆ ಇನ್ಯಾರದೋ ಮನೆಯ ಮನುಷ್ಯನನ್ನೊಬ್ಬನ್ನು ಸಾಯಿಸೋ ಅಧಿಕಾರ ಯಾರಿಗೂ ಇಲ್ಲ ರೀ. ನೋಡಿ, ಇವರೇನ ಅನಿಸ್ಬಿಡುತ್ತೆ. ಮಧ್ಯಾಹ್ನ ಮನೆಯಿಂದ ಖುಷಿಯಾಗಿ ವಿಧಾನಸೌಧಕ್ಕೆ ಹೋಗ್ತೀವಿ, ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ತೀವಿ, RCB ಟೀಮ್ ಬರ್ತಾ ಇದೆ, ಬಸ್ಸಲ್ಲಿ ಬರ್ತಾರಂತೆ, ನೋಡ್ಕೊಂಬಂದ್ಬಿಡ್ತೀವಿ ನಾವು ಒಂದೇ ಒಂದು ಸಲ. ನಮ್ಮ ಆರ್ ಸಿ ಬಿ ಹೇಳಿಕೊಂಡು ಹೆಮ್ಮೆಯಿಂದ ಬೀಗುತ್ತಾ ಏನೇನೆ ರಾತ್ರಿಯಿಂದ ನಿದ್ರೆ ಮಾಡಿದರೆ ಅಂತ ಅಂದ್ಕೊಂಡಿದ್ದೀರಾ ಮನುಷ್ಯರು ನೀವು? ನೋ, ಬೆರಳೆಣಿಕೆ ಅಷ್ಟು ಜನ ನಿದ್ರೆ ಮಾಡಿರಬಹುದು ಅಷ್ಟೇ. ಆ ಥರ ಬಂದವರು ಜೀವನ ಪೂರ್ತಿ ಮಲಗಿದಾಗಲೆಲ್ಲ ದುಸ್ವಪ್ನವಾಗಿ ಕಾಡುವಂಥ ಸಾವುಗಳಿಗೆ ಸಾಕ್ಷಿ ಆಗಿಬಿಟ್ರು. ನಿದ್ರೆ ಮಾಡಿಲ್ಲ ಯಾರೂ. ಇನ್ಮೇಲೆ ಯಾವತ್ತೇ ಮಲಗಿದ್ರೂ ಕೂಡ ಇಲ್ಲಿ ಸಾವುಗಳಾಗಿದೆಯಲ್ಲ, ಈ ದುಸ್ವಪ್ನ ಅವರು ಬದುಕಿರೋವ್ರಿಗೂ ಕಾಡುತ್ತೆ ರೀ. ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಕಣ್ಣೆದುರುಗಡೆ ನಿಮ್ಮ ಜೊತೆಗೆ ಬಂದಿದ್ದವರು ಸತ್ತೋಗ್ತಾ ಇದ್ದರೆ ನೀವೇನು ಮಾಡೋಕ್ಕಾಗ್ತಾ ಇಲ್ಲ, ಅವ್ರನ್ನ ಬದುಕ್ಸೋಕ್ಕೂ ಆಗ್ತಾ ಇಲ್ಲ. ನಿಮ್ಮ ಜೀವ ಹೊಡೆದ್ರೆ ನಿಮಗೆ ಸಾಕು. ಆ ಸನ್ನಿವೇಶ ನೋಡಿ. ಇಲ್ಲಿ ಯಾವುದಾದ್ರೂ ಒಂದು ಕೈ ಕಾಲು ಅಲುಗಾಡ್ತಿದೆಯಾ ನೋಡ್ರಿ, ಚೈತನ್ಯ ಇದೆ ನೋಡಿ ಆ ದೇಹಗಳಲ್ಲಿ. ಈ ಸ್ಥಿತಿಯಲ್ಲಿ ವಾಪಸ್ ಹೋಗ್ತಿರೋದು ರೀ. ಇವರ ಉನ್ಮಾದಗಳಿಗೆ, ಇವರ ಅತಿರೇಕಗಳಿಗೆ, ಇವರ ಕೂಗಾಟಗಳಿಗೆ, ಚೀರಾಟಗಳಿಗೆ. ಮೇಡಮ್